ಪರಿಸ್ಥಿತಿಗಳ ಮೇಲೆ ಜಯ. ವಿಕ್ಟರಿ ಓವರ್ ಸರ್ಕಮ್ಸ್ಟಾನ್ಸಸ್. ಭಯ ಸೈತಾನನ ಆಯುಧವಾಗಿರುತ್ತೆ. ನಿನ್ನ ಜೀವನವನ್ನ ರೂಪಿಸೋದು ನಿನ್ನ ಚಿಂತೆಗಳು. ದೇವರು ನಮಗೆ ಕೊಟ್ಟಿರುವ ಆತ್ಮ ಏಡಿತನದ ಆತ್ಮ ಅಲ್ಲ. ನಿನ್ನ ಜೀವನದಲ್ಲಿ ಆಪತ್ತು ಸಂಭವಿಸೋದಕ್ಕೆ ಕಾರಣ ತಪ್ಪನ್ನ ತಿದ್ದಿಕೊಳ್ಳದೆ ಅದರಲ್ಲೇ ಮುಂದುವರಿಯುವವನು. ಯೇಸು ಸ್ವಾಮಿ ಹೇಳಿದನು, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡ್ತೇನೆ. ಅದು ಲೋಕ ಕೊಡುವ ಪ್ರಕಾರ ಅಲ್ಲ. ಲೋಕದಲ್ಲಿ ನಮಗೆಲ್ಲರಿಗೂ ಕಷ್ಟ ಇದೆ ಸಿಸ್ಟರ್. ನೀನ್ ಅನುಭವಿಸೋ ಕಷ್ಟ ಅಲ್ಲ ಇನ್ನೊಬ್ರು ಅನುಭವಿಸೋದು. ಅವ್ರು ಅನುಭವಿಸೋ ಕಷ್ಟ ಅಲ್ಲ ನೀನ್ ಅನುಭವಿಸ್ತಾ ಇರೋದು. ನೀನ್ ನಂಬಿದವರು ನಿನ್ ಜೊತೆ ಬರೋದಿಲ್ಲ. ಆದ್ರೆ ದೇವರು ನಿನ್ನ ಜೊತೆಯಲ್ಲಿ ಇರೋದಾದ್ರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಾಕ್ಯದಿಂದನೇ ಓದೋಣ. 4ನೇ ಅಧ್ಯಾಯದ 1ನೇ ವಾಕ್ಯದಿಂದನೇ. ಈಗಿರಲಾಗಿ ಪ್ರಿಯರು, ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವು ಜಯಮಾಲಿಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ. ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರಿ ಎಂದು ಯಹೂದ್ಯರನ್ನ ಸಂತುಕಿಯನ್ನ ಪ್ರಬೋಧಿಸುತ್ತೇನೆ. ಸತ್ಯ ಸಹಜನೇ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ನ ಮುಂತಾದ ನನ್ನ ಜೊತೆ ಕೆಲಸದವರು ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು. ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. 4ನೇ ವಾಕ್ಯ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಶಾಯರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಕಡೇ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರುವನು. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಪರಿಸ್ಥಿತಿಗಳ ಮೇಲೆ ಜಯ. ವಿಕ್ಟರಿ ಓವರ್ ಸರ್ಕಮ್ಸ್ಟಾನ್ಸಸ್. ಪರಿಸ್ಥಿತಿಗಳ ಮೇಲೆ ನಾವು ಜಯ ಯಾವ ರೀತಿಯಲ್ಲಿ ಪಡೀಲಿಕ್ಕೆ ಸಾಧ್ಯ ಎಂಬುದರ ಕುರಿತು ಮಾತನಾಡಲಿಕ್ಕೆ ನಾನು ಬಯಸ್ತೇನೆ. ಫಿಯರ್, ಭಯ ಸೈತಾನನ ಆಯುಧವಾಗಿರುತ್ತೆ. ಭಯ ನಮ್ಮ ಜೀವನದ ಒಂದು ಭಾಗವಾಗಬಾರದು. ಪ್ರತಿಯೊಂದು ದೇವ ಮಕ್ಕಳ ಜೀವನದಲ್ಲಿ ಧೈರ್ಯ ಎಂಬುದು ದೈವದತ್ತವಾಗಿ ಬರೋದು ಮಾತ್ರವಲ್ಲ, ನಾವು ದೇವರಿಂದ ಕೇಳಿ ಪಡಿಬೇಕದು. ಆಮೇಲೆ ನಾವು ಕೆಲವರನ್ನ ನೋಡಿದಾಗ ಅವರು ಧೈರ್ಯಶಾಲಿ ಬಿಡಪ್ಪ ಅಂತೀವಿ, ಅವ್ರ ಧೈರ್ಯ ಭಯಂಕರ ಧೈರ್ಯ ಅಂತೀವಿ. ಅವರನ್ನು ಸೃಷ್ಟಿಸಿದ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಅದರಿಂದ ಧೈರ್ಯ ನಿಮ್ಮಲ್ಲಿ ಇದೆ, ನೀವು ಅದನ್ನು ಉಪಯೋಗಿಸಬೇಕಾಗಿದೆ. Fear should not be a part of our life. ನಮ್ಮ ಜೀವನದ ಒಂದು ಭಾಗ ಆಗಬಾರದು ಭಯ. ಮನುಷ್ಯನ ಮನಸ್ಸು ರಣರಂಗ. ಮೈಂಡ್ ಈಸ್ ದ ಬ್ಯಾಟಲ್ ಫೀಲ್ಡ್. ಮನಸ್ಸು ಒಂದು ರಣರಂಗ. ನಾನು ಅನೇಕ ಸಂದರ್ಭಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ರಾತ್ರಿ ಯಜಮಾನನು ಒಳ್ಳೆಯ ಗೋಧಿಯನ್ನ
ಹಗಲೆಲ್ಲ ಒಳ್ಳೆ ಗೋಧಿಯನ್ನು ಬಿತ್ತಿರ್ತಾನೆ. ಅವನ ಯಜಮಾನನು ರಾತ್ರಿ ಮಲಗುವಾಗ ಕಳ್ಳನು ಅಣಜಿಯನ್ನು ಬಿತ್ತುತ್ತಾನೆ. ದಟ್ ಮೀನ್ಸ್ ಒಳ್ಳೆಯದನ್ನ, ದೇವರ ವಾಕ್ಯವನ್ನು ಕೇಳ್ತೀವಿ, ಒಳ್ಳೆ ರೀತಿಯಲ್ಲಿ ಬೆಳಿಬೇಕಂತ ಆಸೆ ಇರುತ್ತೆ, ಒಳ್ಳೇದು ಮಾಡಬೇಕು ಅನ್ನೋ ಚಿಂತೆ ಇರುತ್ತೆ. ಆದರೆ ಎಲ್ಲೋ ಸೈತಾನ್ ಬೇಡದೇ ಇರುವ ಬೀಜಗಳನ್ನು ನಮ್ಮ ಮನಸ್ಸಿನಲ್ಲಿ ಹಾಕ್ತಾನೆ. ಅದಕ್ಕೆ ಈ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಡೋದು ಉತ್ತಮ. ಸತ್ಯವೇದ ಗ್ರಂಥದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 4:23, ಪ್ರಾವರ್ಬ್ಸ್ ಚಾಪ್ಟರ್ 4 ವರ್ಸ್ 23, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಡೆಯಿಂದ ಜೀವಧಾರೆಗಳು ಹೊರಡುವವು. ನನಗೆ ಇಂಗ್ಲಿಷ್ನಲ್ಲಿ ಗುಡ್ ನ್ಯೂಸ್ ಬೈಬಲ್ನ ಆ ಟ್ರಾನ್ಸ್ಲೇಷನ್ ನನಗೆ ಭಾಳ ಇಷ್ಟ ಆಯಿತು. ಬಿ ಕೇರ್ಫುಲ್ ಹೌ ಯು ಥಿಂಕ್, ಯುವರ್ ಲೈಫ್ ಇಸ್ ಶೇಪ್ ಬೈ ಯುವರ್ ಥಾಟ್. ನೀನು ಯಾವ ರೀತಿ ಯೋಚನೆ ಮಾಡ್ತೀಯ ಎಂಬುದನ್ನು ಸ್ವಲ್ಪ ಯೋಚನೆ ಮಾಡು. ಅದು ನಿನ್ನ ಜೀವಿತವನ್ನು ರೂಪಿಸುವಂಥದ್ದಾಗಿರುತ್ತೆ. ಯುವರ್ ಲೈಫ್, ನಿನ್ನ ಜೀವನವನ್ನು ರೂಪಿಸೋದು ನಿನ್ನ ಚಿಂತೆಗಳು. ಅದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯದ 7ನೇ ವಾಕ್ಯ ಹೇಳ್ತದೆ, ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಫಾರ್ ಆಸ್ ಈ ಥಿಂಕ್ ಇನ್ ಹ್ಯಾಸ್ ಆಟ್ ಸೋ ಈಸ್ ಈ. ಅವನು ಯಾವ ರೀತಿ ಥಿಂಕ್ ಮಾಡ್ತಾನೋ, ಯಾವ ರೀತಿ ಅವನು ಚಿಂತೆ ಮಾಡ್ತಾನೋ, ಆಲೋಚನೆ ಮಾಡ್ತಾನೋ, ಅವನು ಅದೇ ರೀತಿಯಲ್ಲೇ ಜೀವಿಸುವವನಾಗಿರ್ತಾನೆ. ಇಲ್ಲಿ ಬಿ ಕೇರ್ಫುಲ್ ಹೌ ಯು ಥಿಂಕ್. ನೀನು ಭಾಳ ಎಚ್ಚರವಾಗಿರಬೇಕು. ಯಾವ ರೀತಿ ಯೋಚನೆ ಮಾಡ್ತೀಯ, ನೀನು ಏನು ಯೋಚನೆ ಮಾಡ್ತೀಯೋ ಆ ರೀತಿ ನಿನ್ನ ಜೀವನ ಸಾಗ್ತಾ ಇರುತ್ತೆ. ಯುವರ್ ಲೈಫ್ ಈಸ್ ಶೇಪ್ಡ್ ಬೈ ಯುವರ್ ಥಾಟ್. ನಿನ್ನ ಜೀವನ ರೂಪಿಸುವುದು ನಿನ್ನ ಥಿಂಕಿಂಗ್ ಮೇಲೆ, ನಿನ್ನ ಚಿಂತೆಗಳು. ಸತ್ಯವೇದ ಗ್ರಂಥದ ಪ್ರಕಾರ ನಮ್ಮ ಚಿಂತೆಗಳನ್ನು ಯೇಸು ಕ್ರಿಸ್ತನಲ್ಲಿ ನಾವು ಸೆರೆ ಹಿಡಿಬೇಕು. ಆಮೇಲೆ ಕ್ಯಾಪ್ಟಿವ್ ಆಲ್ ಅವರ್ ಥಾಟ್ಸ್ ಸೆಂಟರ್ ಆನ್ ಜೀಸಸ್. ಯೇಸು ಸ್ವಾಮಿ ನಿಮ್ಮ ಸೆಂಟರ್ ಆಗಿರಲಿ. ನಿಮ್ಮ ಎಲ್ಲ ಚಿಂತೆಗಳನ್ನು ಸೆರೆ ಹಿಡಿದು ಕ್ರಿಸ್ತನಲ್ಲಿ ಅದನ್ನು ಸೆರೆ ಹಿಡಿಬೇಕು ಅಂತ. ಅಂದರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಬರಲಿ ಅಂತ. ಆಮೇಲೆ ನಾನು ಅಲ್ಲಿಗೆ ಬರ್ತೀನಿ. ನಮ್ಮ ಜೀವನದಲ್ಲಿ ಏನೆಲ್ಲ ಕಾರ್ಯಗಳು ಸಂಭವಿಸಿದ್ರು, ನೋ ಮ್ಯಾಟರ್ ವಾಟ್ ಎವರ್ ಹ್ಯಾಪನ್ಸ್ ಇನ್ ಅವರ್ ಲೈಫ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನೀವು ಚೆನ್ನಾಗಿ ಅರ್ಥ ಮಾಡಬೇಕು, ಮೈ ಗಾಡ್ ಈಸ್ ಇನ್ ಕಂಟ್ರೋಲ್. ನನ್ನ ದೇವರು ಸಕಲ ನಿಯಂತ್ರಣದಲ್ಲಿದ್ದಾನೆ. ಸಕಲವನ್ನು ನಿಯಂತ್ರಿಸುವ ದೇವರು ನನ್ನ ದೇವರಾಗಿರೋದ್ರಿಂದ, ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನೀವು ಚಿಂತೆ ಮಾಡಿ ಒಂದು ಮೊಳ ಬೆಳೆಯೋದಿಲ್ಲ, ಚಿಂತೆ ಮಾಡಿ ಒಂದು ಮೊಳ ಕುಗ್ಗಿ ಹೋಗೋದೂ ಇಲ್ಲ, ನೀವು ಕುಳ್ರಾಗೋದೂ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಚಿಂತಾ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕಿ ನೀವು ನಿಶ್ಚಿಂತೆಯಿಂದ ಇರ್ರಿ. ನಿಮ್ಗೆ ಅರ್ಥ ಆಗಲಿಲ್ಲ. ನಿಮ್ಮ ಚಿಂತಾ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕಿ ನೀವು ನಿಶ್ಚಿಂತೆಯಿಂದ ಇರ್ರಿ. ಎಷ್ಟು ಜನ ಹೇಳ್ತೀರಾ, ನನ್ನ ಚಿಂತಾ ಭಾರಗಳನ್ನೆಲ್ಲ ನಾನು ಯೇಸುವಿನ ಮೇಲೆ ಹಾಕಿ ನಾನು ನಿಶ್ಚಿಂತೆಯಿಂದ ಇರ್ತೇನೆ. ದೇವರು ನಮಗೆ ಕೊಟ್ಟಿರುವ ಆತ್ಮ ಭಯದ ಆತ್ಮ ಅಲ್ಲ, ಏಡಿತನದ ಆತ್ಮ ಅಲ್ಲ. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 1:7 ನಾವು ಕಾಣ್ತೇವೆ, ದೇವರು 2 Timothy chapter 1 verse 7,
ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ಬಲ, ಶಿಕ್ಷಣ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ದ ಸ್ಪಿರಿಟ್ ಆಫ್ ಬೋಲ್ಡ್ನೆಸ್. ನಮಗೆ ದೇವರು ಕೊಟ್ಟಿರೋದು ಧೈರ್ಯದ ಆತ್ಮ. ಆಮೇಲೆ ಧೈರ್ಯದ ಆತ್ಮ. ಗಟ್ಟಿಯಾಗಿ ಹೇಳ್ರಿ, ಧೈರ್ಯದ ಆತ್ಮ. ಒಬ್ರು ಹೀಗೆ ಹೇಳಿದ್ರು, ತೊಂದರೆ ಎಂದಿಗೂ ತುಂಬ ದೂರ ಇಲ್ಲ, ಮತ್ತು ನೀವು ತೊಂದರೆ ಇಲ್ಲದಿದ್ದರೆ ನೀವು ಅದರ ಬಗ್ಗೆ ಭಯಪಡ್ತೀರಿ, ಮತ್ತು ಈಗ ನಿಮ್ಮ ಭಯವು ನಿಮ್ಮನ್ನ ಮೀರಿದೆ ಅಂತ, ನಿಮ್ಮನ್ನ ಆ ಭಯ ಮೀರಿಸ್ತಾ ಇದೆ ಅಂತ. ದ ಟ್ರಬಲ್ ಈಸ್ ನೆವರ್ ವೆರಿ ಫಾರ್ ಅವೇ, ಅಂಡ್ ಇಫ್ ಯು ಆರ್ ನಾಟ್ ಇನ್ ದ ಟ್ರಬಲ್ ಯು ಆರ್ ಅಫ್ರೈಡ್ ಆಫ್ ಇಟ್, ಅಂಡ್ ನೌ ಯುವರ್ ಫಿಯರ್ ಈಸ್ ಬಿಯಾಂಡ್ ಯು. ಭಯ ನಿಮ್ಮನ್ನು ಹಿಂಬಾಲಿಸುತ್ತೆ. ಈಗ ನೋಡ್ರಿ, ಯಾವ ತೊಂದರೆ ಇಲ್ಲ, ಯಾವ ಇದು ಇಲ್ಲ ಅಂತ ಹೇಳ್ಬೋದು, ಆದರೆ ಎಲ್ಲೋ ಭಯ. ಅಯ್ಯೋ ಹಂಗಾಗ್ಬಿಟ್ರೆ, ಏನು ಇಲ್ದಿರ ಇರುವಾಗ ಯೋಚನೆ ಮಾಡೋದು. ಚೆನ್ನಾಗಿ ಎಲ್ಲ ಕಾರ್ಯ ನಡೆಯುವಾಗ ಯಾರಿಗೋ ಎಲ್ಲೋ ಏನೋ ಸಂಭವಿಸ್ತು, ಅಯ್ಯೋ ಅವ್ರಿಗಾಗಿದ್ದು ನಮಗೂ ಆಗ್ಬಿಟ್ರೆ. ನೀವು ಮೌನವಾಗಿದ್ದಾಗಲೇ ನನಗೆ ಅರ್ಥ ಆಯಿತು. ಸೋತ್ರ ಪ್ರಾಬ್ಲಮ್ ಇಲ್ದಿರ ಇರುವಾಗಲೇ ಶತ್ರುವಾದವನು ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಂತೆಯನ್ನು ತಂದಾಕ್ತಾನೆ. ಆಮೇನ್. ಲಿಸನ್ ಟು ಮೀ, ಲಿಸನ್ ಟು ಮೀ. ಯೋಬನ ಜೀವನದಲ್ಲಿ ದೇವರು ಅವನ ಕುರಿತು ಉತ್ತಮ ಸಾಕ್ಷಿಯನ್ನು ಹೇಳ್ತಾರೆ. ನಿರ್ದೋಷಿಯು, ನಂಬಿಗಸ್ತನಾದನು, ಅವನು ದೇವರಿಗೆ ಭಯಪಡುವವನು, ಭಕ್ತನು, ಎಲ್ಲ ಒಳ್ಳೆ ಟೆಸ್ಟ್ ಮನಿ ಹೇಳಿದ. ಸೈತಾನ್ ಹೇಳಿದನು, ಅವನು ಲಾಭ ಇಲ್ದ್ರೆ ಏನಾದರೂ ಮಾಡ್ತಾನ? ಅವನ ಸುತ್ತಲೂ ಬೇಲಿ ಕಟ್ಟಿದೆಯಲ್ಲ, ಅದನ್ನು ತೆಗಿ ನೋಡು ವಿಷಯ ಅಂತ. ಈ ವಿಷಯ ಯೋಬನಿಗೆ ಗೊತ್ತಾಗಕ್ಕೆ ಮುಂಚೆ ಯೋಬನ ಒಳಗಡೆ ಭಯ ಆಯಿತು. ಯೋಬನ ಒಳಗಡೆ ಏನು ಭಯ? ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿ ದೇವರನ್ನ ಆರಾಧನೆ ಮಾಡ್ತಾ ಇರುವಾಗಲೇ ಎಲ್ಲಾದರೂ ಏನಾದರೂ ನನ್ನ ಮಕ್ಕಳಿಂದ ಅಲ್ಲಿಂದ ಏನೋ ತಪ್ಪು ಬಂದ್ಬಿಟ್ಟು ಏನಾದರೂ ಆಗಿಬಿಟ್ರೆ ಸುಮ್ಗೆ ಆತಂಕ. ಈ ಕೆಲವರಿಗೆ ಸುಮ್ಮನೆ ಆತಂಕ ಹುಟ್ಟುತ್ತೆ. ನೀವು ಯಾಕೋ ಈಗಲೇ ಆತಂಕದಲ್ಲಿ ಇರಂಗಿದ್ದೀರಾ? ಆಮೇಲೆ ಇದನ್ನು ಚೆನ್ನಾಗಿ ಗ್ರಹಿಸ್ಕೊಳ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಬರ್ದಿರ ಇರೋದನ್ನ ಈ ವರಿ ಅನ್ನೋದು, ಈ ಚಿಂತೆ ಎನ್ನೋದು ಬರ್ಲಿಕ್ಕೆ ಮುಂಚೆನೆ ನೀವು ಬಡ್ಡಿ ಕಟ್ತಾ ಇದ್ದೀರಾ. ಅದಕ್ಕೆ ಲೋನೇ ತಗೊಂಡಿಲ್ಲ, ತಗೊಳಕ್ ಮುಂಚೆನೆ ಬಡ್ಡಿ ಕಟ್ತಾ ಇದ್ದೀರಾ ನೀವು. ಅರ್ಥ ಆಯ್ತಾ? ಲೋನ್ ತಗೊಂಡಿಲ್ಲ, ನೀವು ತಗೊಳಕ್ ಮುಂಚೆನೆ ಬಡ್ಡಿ ಕಟ್ತಾ ಇದ್ದೀರಾ. ಅದು ಚಿಂತೆ. ಇವತ್ತು ಯೇಸುವಿನ ನಾಮದಲ್ಲಿ ನೀವು ಭಯ ಪಡಬಾರದು. ನಮಗೆ ದೇವರು ಕೊಟ್ಟಿರುವ ವರ, ಆತ್ಮನ ಬಲ, ಅದು ಧೈರ್ಯದ ಆತ್ಮನು. ಕಮ್ ಆನ್ somebody shout hallelujah. ಯಾರಾದ್ರೂ ಶಬ್ದ ತೆಗೆದು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ನೋಡ್ರಿ, ಯೋಬನ ಜೀವನದಲ್ಲಿ, ಯೋಬನ ಪುಸ್ತಕ 3ನೇ ಅಧ್ಯಾಯ ಶ್ರದ್ಧೆ ಕೊಟ್ಟು ಗಮನಿಸ್ರಿ. ಈ ವಾಕ್ಯಗಳಿಂದ ಗಮನ ಕೊಡ್ರಿ. 3:25-26 ನನಗೆ ಭಯ ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು. ಯಾವಾಗ? ನಿನ್ನ ಜೀವನದಲ್ಲಿ ಆಪತ್ತು ಸಂಭವಿಸೋದಕ್ಕೆ ಕಾರಣ ನಿನಗೆ ಗೊತ್ತಿಲ್ಲದೆ ನಿನ್ನ ಮನಸ್ಸಿನಲ್ಲಿ, ನಿನ್ನ ಜೀವನದಲ್ಲಿ ಭಯವನ್ನ ಬಿತ್ತಿದ ಸೈತಾನನು. ಫ್ಯೂಚರ್ನ ಕುರಿತು, ಭವಿಷ್ಯದ ಕುರಿತು, ಮಕ್ಕಳ ಕುರಿತು, ಜೀವನದ ಕುರಿತು, ನಾಳೆಯ ಕುರಿತು ಏನಾಗ್ಬಿಡುತ್ತಂಬ ಆತಂಕ. ಎಲ್ಲಿಂದ ಬಂತು ಇದು ಭಯ? ಅದಕ್ಕೆ ನಾನು ಹೇಳಿದೆ, ಮನಸ್ಸು ಅದೊಂದು ರಣರಂಗ.
ನಿನ್ನ ಮನಸ್ಸನ್ನ ಯೇಸುವಿನ ರಕ್ತದಿಂದ ನೀನು ಬೇಲಿ ಕಟ್ಟಬೇಕು. ಕೆಲವರಿಗೆ ಅರ್ಥ ಆಗಲಿಲ್ಲ. ನಿನ್ನ ಮನಸ್ಸನ್ನ ಯೇಸುವಿನ ರಕ್ತದಿಂದ ಬೇಲಿ ಕಟ್ಟು. ಅಲ್ಲಿ ಬೇಡದೇ ಇರುವ ಚಿಂತೆ, ಬೇಡದೇ ಇರುವ ತರ್ಕ, ಬೇಡದೇ ಇರುವಂತ ಹುಸಿ ಮಾತುಗಳು, ಇದು ಯಾವುದು ನಿನ್ನ ತಲೆ ಕೆಡಿಸಬಾರದು. ನೀನು ಎಚ್ಚರವಾಗಿರಬೇಕು. ಗಾಸಿಪ್ ಮಾಡೋರು ಮನಸ್ಸನ್ನ ಕದಡೋದಕ್ಕೆ ಕಾರಣ ಅದೇ. ಸುಳ್ಳು ಹೇಳಿ ಪ್ರಚಾರ ಮಾಡಿಬಿಡ್ತಾರೆ. ಇನ್ನು ಕೆಲವರು ಅವರು ಒಳ್ಳೆಯವರು ಅನಿಸೋದಕ್ಕೆ ಫಸ್ಟೇ ಅಡ್ವಾನ್ಸ್ ಆಗಿ ಜಾಮೀನು ತಗೊಂಡ್ಬಿಡ್ತಾರೆ. ಸೋತ್ರ ಆಮೇಲೆ ನೀತೀಕರಣ ಅಂತೀವಿ ಅದನ್ನು, ಜಸ್ಟಿಫಿಕೇಶನ್ ಅಂತ. ಅವರು ನನ್ನ ಹತ್ರ ಪ್ರಾಬ್ಲಮ್ ತುಂಬ ಮಾತಾಡಿದ್ರು. ನಾನು ಅವ್ರಿಗೆ ಒಂದೇ ಹೇಳಿದೆ, ಡೋಂಟ್ ಜಸ್ಟಿಫೈ ಮಾಡಬೇಡ್ರಿ, ನೀವು ನೀತೀಕರಣ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ತಪ್ಪನ್ನ ನೋಡ್ರಿ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಈ ತಪ್ಪುಗಳನ್ನು ಒಪ್ಪಿಕೊಳ್ಳುವವನಿಗೆ ಶುಭ ಉಂಟಾಗುತ್ತೆ. ಏನುಂಟಾಗುತ್ತೆ? ಈ ತಪ್ಪು ಮಾಡೋದು ಸಹಜ. ಗಮನ ಇಟ್ಕೊಳ್ರಿ, ತಪ್ಪು ಮಾಡೋದು ಸಹಜ, ಆದರೆ ತಪ್ಪಿನಲ್ಲಿ ಮುಂದುವರಿಯುವುದು ಅಸಹಜ. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ತಿದ್ದಿಕೊಳ್ಳುವವನು ಪಕ್ವತೆ ಉಳ್ಳವನು. ತಪ್ಪನ್ನು ತಿದ್ದಿಕೊಳ್ಳದೆ ಅದರಲ್ಲೇ ಮುಂದುವರಿಯುವವನು ಅವನು ಚೈಲ್ಡಿಶ್ ಕ್ಯಾರೆಕ್ಟರ್ ಉಳ್ಳವನು. ಅವನಿನ್ನ ಬೆಳವಣಿಗೆ ಆಗಿಲ್ಲ, ಅವನ ಮೆದುಳು ಬೆಳವಣಿಗೆ ಆಗಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತದೆ. ತಪ್ಪುಗಳನ್ನು ಒಪ್ಪಿಕೊಳ್ಳುವವನಿಗೆ ಶುಭ ಉಂಟಾಗುತ್ತದೆ, ದೇವರ ಕರುಣೆ ಅವನಿಗೆ ಲಭಿಸುವಂಥದ್ದಾಗಿರುತ್ತೆ. ಹಲ್ಲೆಲೂಯ. ಕೆಲವೊಮ್ಮೆ ಜಸ್ಟಿಫೈ ಮಾಡಿ ಸ್ವನೀತಿಯಿಂದ ನಾವು ಒಳ್ಳೆಯವರೆನಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಶತ್ರು ಅಂಥವರ ಮನಸ್ಸಿನಲ್ಲಿ ಬೀಜಗಳನ್ನು ಬಿತ್ತುತ್ತಾನೆ. ನೋಡ್ರಿ, ಇಲ್ಲಿ ಯೋಬನ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನನಗೆ ಭಯ ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಎದುರ್ತೋನೋ ಅದು ತಪ್ಪದೇ ಬರುವುದು. ನೀವು ಯಾವುದಕ್ಕೆ ಎದುರ್ತಾ ಇದ್ದೀರೋ ಅದು ನಿಮ್ಮನ್ನ ಬಿಡಲ್ಲ, ಅದು ನಿಮ್ಮನ್ನು ಹಿಂಬಾಲಿಸ್ತಾ ಇದೆ. ಹಲೋ, ಇವತ್ತು ನಾನು ಪ್ರಸಂಗ ಮಾಡ್ತಿರುವಂಥ ವಿಷಯ ಹಲ್ಲೆಲೂಯ, ಪರಿಸ್ಥಿತಿಗಳ ಮೇಲೆ ಜಯ. ಆಮೇಲೆ ವಿಕ್ಟ್ರಿ ಓವರ್ ಸರ್ಕಮ್ಸ್ಟಾನ್ಸಸ್. ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು, ಎಂಥ ಅವಸ್ಥೆ ಆಗಿದ್ರು, ನೀನು ಜಯಶಾಲಿ ಆಗ್ತೀಯ, ನೀನು ಗೆದ್ದು ಬರ್ತೀಯ. ನೀನು ಗೆಲ್ಲೋದಕ್ಕೋಸ್ಕರ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಅದಕ್ಕೆ ನಾನು ಹೇಳಿದೆ, ಈ ಭಯ ನೋಡ್ರಿ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸ್ತು. ನಾನು ಯಾವುದಕ್ಕೆ ಎದುರ್ತೇನೋ ಅದು ತಪ್ಪದೆ ಬರುವುದು. ನನಗೆ ಯಾವ ಶಾಂತಿಯೂ ವಿಶ್ರಾಂತಿಯೂ ಉಪಶಮನವೂ ಇರೋದಿಲ್ಲ, ಯಾವಾಗಲೂ ಕಳವಳವೇ. ನೋಡಿದ್ದೀರಾ? ಇದರ ಡಾಕ್ಟ್ರು ಏನು ಹೇಳ್ತಾರೆ ಅಂತ ಹೇಳ್ತೀನಿ ನಾನು. ನೋಡ್ರಿ, ತುಂಬ ಕಳವಳ ಪಡ್ತಾ ಇದ್ದೀರಮ್ಮ. ಯಾಕೆ ಚಿಂತೆ ಮಾಡ್ತೀರಮ್ಮ? ಡಾಕ್ಟ್ರುಗಳು ಹೇಳೋ ಡೈಲಾಗ್ ಅದು. ಆದರೆ ಇದನ್ನು ಬೈಬಲಲ್ಲಿ ಯೋಬನ ಆಗಲೇ ಹೇಳಿಬಿಟ್ಟಿದ್ದಾನೆ. ನೋಡ್ರಿ, ನಿಮ್ಗೆ ಯಾವಾಗ ಈ ಚಿಂತೆ ಬರುತ್ತೋ, ಯಾವಾಗ ನಿಮ್ಮಲ್ಲಿ ಭಯ ಬರುತ್ತೋ, ಇಮ್ಮಿಡಿಯೇಟ್ ಆಗಿ ನಿಮ್ಮ ಜೀವನದಲ್ಲಿ ಶಾಂತಿ ಹೋಗಿ ಅಶಾಂತಿ ನೆಲೆಗೊಳ್ಳುತ್ತೆ. ಆಮೇಲೆ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಕಳವಳ ಹುಟ್ಟುತ್ತಾ ಇರುತ್ತೆ, ಆತಂಕ ಉಂಟಾಗುತ್ತೆ. ನಿಮಗೆ ಉಪಶಮನ ಇರೋದಿಲ್ಲ, ನೆಮ್ಮದಿನೇ ಇರೋದು. ಅದು ಏನೋ ಗೊತ್ತಿಲ್ಲ ಪಾಸ್ಟ್ರೆ, ಸುಮ್ಮನೆ ಭಯ ಆಗ್ತಾ ಇದೆ. ಏನು ಕಣ್ಣು ಮುಚ್ಚಿದ್ರೆ ಏನೇನೋ ಕೆಟ್ಟ ಕನಸು ಬರುತ್ತೆ. ಅದು ಯಾಕೋ ಗೊತ್ತಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ ಪಾಸ್ಟ್ರೆ. ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ವಿ, ಡಾಕ್ಟ್ರು ಎಲ್ಲ ನೋಡಿ ಹೇಳಿದ್ರು ನಿನ್ಗೆ ಯಾವ ಕಾಯಿಲೆ ಇಲ್ಲ ಅಂತಾರೆ. ಅದು ಏನೋ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ನಿನಗೆ ವಾಕ್ಯ ಒಂದು ಗೊತ್ತಿಲ್ಲ. ಸ್ತೋತ್ರ. ಇದು ಕಲ್ತ್ರೆ ನೀನು ಸೌಖ್ಯ ಆಗಿರ್ತೀಯ. ಸ್ತೋತ್ರ.
ಇವತ್ತು ಅಂಥ ದುರಾತ್ಮನನ್ನ ಹೊರಗಡೆ ಆಗ್ತಾ ಇದ್ದೀವಿ. ಕಮಾನ್, ಕರೆಗಳನ್ನು ಮೇಲೆ ಕೆತ್ತಿಡ್ರಿ. ಯೇಸುವಿನ ನಾಮದಲ್ಲಿ ಎಲ್ಲ ಆತಂಕಗಳು, ಎಲ್ಲ ಭಯಗಳು, ಯೇಸುವಿನ ನಾಮದಲ್ಲಿ ದೈವ ಭಯ ಬಿಟ್ಟು ಬೇರೆ ಉಳಿದ ಎಲ್ಲ ಭಯಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ. ಎಲ್ಲ ಕಳವಳಗಳು ಬಿಟ್ಟೋಗ್ಲಿ, ಎಲ್ಲ ಆತಂಕಗಳು ಬಿಟ್ಟೋಗ್ಲಿ, ಎಲ್ಲ ಚಿಂತೆಗಳು ಬಿಟ್ಟೋಗಲಿ. ಯೇಸುವಿನ ನಾಮದಲ್ಲಿ ನನ್ನ ಮನಸ್ಸನ್ನ ಯೇಸುವಿನ ರಕ್ತದಿಂದ ನಾನು ಮುದ್ರೆ ಆಗ್ತಾ ಇದ್ದೇನೆ. ಆಮೆನ್, ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ನಿಮ್ಮ ಜೀವನದಲ್ಲಿ ಭಯ ಬರುತ್ತೋ, ಆತಂಕ ಓಡಿ ಬರುತ್ತೆ, ಕಳವಳ ಉಂಟಾಗುತ್ತೆ, ನೆಮ್ಮದಿ ಹಾಳಾಗೋಗುತ್ತೆ, ನಿಮಗೆ ಏನು ಉಪಶಮನ ಇಲ್ಲ. ಉಪಶಮನ ಇಲ್ಲ ಅಂದರೆ ಏನು ಗೊತ್ತಾ? ಏನು 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 ಆಗ್ತಾ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಅದು ಉಪಶಮನ ಅಂತಾರೆ. ಏನೇನೋ ಆಗ್ತಾ ಇದೆ ಆದರೆ ಹೇಳಕ್ಕೂ ಆಗಲ್ಲ. ಸ್ತೋತ್ರ. ಏನಾಗ್ತಿದೆ? ಏನೇನೋ ಆಗ್ತಾ ಇದೆ. ಕರೆಕ್ಟಾಗಿ ಹೇಳ್ರಿ, ಏನಾಗ್ತಾ ಇದೆ? ಏನೇನೋ ಆಗ್ತಾ ಇದೆ ಆದರೆ ಹೇಳಕ್ಕಾಗ್ತಾ ಇಲ್ಲ. ಸ್ತೋತ್ರ. ಮಲಗಬೇಕು ಅನಿಸುತ್ತೆ, ಮಲಗಿದ್ರೆ ನಿದ್ದೆ ಬರಲ್ಲ. ಕುತ್ಕೊಬೇಕು ಅನಿಸುತ್ತೆ, ಕುತ್ಕೊಂಡ್ರೆ ಏನೇನೋ ಮನಸ್ಸಿಗೆ ಬರುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ, ಇವತ್ತು ಅದರ ಮೇಲೆ ಯೇಸುವಿನ ನಾಮದಲ್ಲಿ ನಾವು ಜಯ ಪಡಿತಾ ಇದೆ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆಮೇಲೆ ಆಮೇಲೆ ಅದು ವ್ಯಾಪಕವಾದಂಥ ಜಾಗತಿಕ ಭಯ. ಅದು ಲೋಕದ ಎಲ್ಲ ಕಡೆಗಳು ಎಲ್ರಿಗೂ ಇದೆ ಅದು. ಆದರೆ ಲಿಸನ್ ಟು ಮೀ, ನಾನು ಇವತ್ತೊಂದು ಸ್ವಲ್ಪ ಸಮಯ ನಿಮಗೆ ವಾಕ್ಯ ಒಳಗಡೆ ತುಂಬೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವಾಕ್ಯ ನಿಮ್ಮ ಒಳಗಡೆ ಇದನ್ನು ಮರಿಬಾರ್ದು, ಯಾರು ಮರಿಬಾರ್ದು. ಲೋಕದಲ್ಲಿ ನಮಗೆಲ್ಲರಿಗೂ ಕಷ್ಟ ಇದೆ, ಇದೆಯಾ? ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ರಿ. ಲೋಕದಲ್ಲಿ ನಮಗೆಲ್ಲರಿಗೂ ಕಷ್ಟ ಇದೆ. ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ಹೇಳ್ರಿ, ನಿಮಗಾಗಿ ನಾನು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಲೋಕದಲ್ಲಿ ಎಲ್ಲರಿಗೂ ಕಷ್ಟ ಇದೆ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಇದನ್ನು ತಿಳ್ಕೊಬೇಕು. ಯೋಬನ ಪುಸ್ತಕ 5ನೇ ಅಧ್ಯಾಯ 7ನೇ ವಾಕ್ಯ. 5ನೇ ಅಧ್ಯಾಯ. ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯರು ಶ್ರಮೆಯನ್ನು ಅನುಭವಿಸುವುದು ಸಹಜ. ಏನು? ಇಟ್ಸ್ ಅ ನಾರ್ಮಲ್. ಮನುಷ್ಯ ಶ್ರಮೆಯನ್ನು ಅನುಭವಿಸೋದು ಸಹಜ. ಗಟ್ಟಿ ಬಾಯಿ ಬಿಡ್ರಿ, ಪಕ್ಕದಲ್ಲಿರೋರಿಗೆ ಮಾತಾಡಿ ಅಂತ ಹೇಳ್ರಿ. ನಾರ್ಮಲ್ ಅದು. ಮನುಷ್ಯ ಶ್ರಮೆಯನ್ನು ಅನುಭವಿಸೋದು ಸಹಜ. ಕನ್ಫರ್ಮ್? ಗ್ಯಾರಂಟಿನ? ಕರೆಕ್ಟು. ನಮ್ಮಲ್ಲಿ ಏನು ಹೇಳ್ತೀವಿ? ವಾಕ್ಯ ಗೊತ್ತಿಲ್ಲ, ಆದರೆ ಇದು ಮಾತ್ರ ಗೊತ್ತು. ಕಷ್ಟ ಏನು ಮನುಷ್ಯನಿಗೆ ಬರುತ್ತಾ, ಮರಕ್ಕೆ ಬರುತ್ತಾ? ಮನುಷ್ಯನಿಗೆ ಶ್ರಮೆ ಅನುಭವಿಸೋದು ಸಹಜ. ಆಮೇನ್. ಅದಕ್ಕೆ ಮನುಷ್ಯ ಶ್ರಮಜೀವಿ. ಅದಕ್ಕೆ ನಮ್ಮನ್ನ ನಾವು ಬಾಲಕರಾಗಿದ್ದಾಗ ನಮಗೆ ಶ್ರಮದಾನ ಮಾಡಿಸೋರು. ಶ್ರಮದಾನ ಮಾಡ್ರಿ ಅಂತ ಕೇಳೇ ಇಲ್ಲ ಬಿಡ್ರಿ. ಸ್ತೋತ್ರ. ಅದಕ್ಕೆ ಕನ್ನಡ ಮೀಡಿಯಂ ಸ್ಕೂಲ್ ಓದಬೇಕು ಅನ್ನೋದು. ಶ್ರಮದಾನ ಮಾಡಿಸೋರು. ಮನುಷ್ಯನಿಗೆ ಶ್ರಮೆ ಅನ್ನೋದು ಸಹಜವಾಗಿ ಬರುತ್ತದೆ. ನೋಡ್ರಿ ಮುಂದಿನ ವಾಕ್ಯ 14ನೇ ಅಧ್ಯಾಯದ 1ನೇ ವಾಕ್ಯ. ಯೋಬನ ಪುಸ್ತಕ 14:1. ನೀವು ನನ್ನ ಜೊತೆ ಇದ್ದೀರಾ? ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನ ಅಲ್ಪ ಆಯುಸ್ನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು. ಅವನ ಅಲ್ಪಾಯುಷು ಉಳ್ಳವನಾಗಿರ್ತಾನಂತೆ. ಆ ಇರೋ ಆಯುಸ್ಸಲ್ಲೂ ಫುಲ್ ಕಳವಳದಲ್ಲೇ ಇರ್ತಾನಂತೆ. ಫುಲ್ ಕಳವಳ. ಮನುಷ್ಯನ 90ನೇ ಕೀರ್ತನೆ ಹೇಳ್ತದೆ, ಮನುಷ್ಯನ ಆಯುಷ್ಕಾಲ
70 ಬಲೆ ಹೆಚ್ಚಂದ್ರೆ 80 ಅದು ಬೇಗನೆ ಗತಿಸಿ ಹೋಗುತ್ತೆ. ಕಷ್ಟ ಸಂಕಟಗಳೇ ಅದರ ಆಡಂಬರ. ಸ್ತೋತ್ರ. ಕಷ್ಟ ಇಲ್ದಿರ ಮನುಷ್ಯ ಇದಾನ? ಸ್ತೋತ್ರ. ಸಂಕಟ ಇಲ್ದಿರ ಮನುಷ್ಯ ಇದಾನ? ಸಹಜ. ಮನುಷ್ಯನು ಶ್ರಮೆಯನ್ನು ಅನುಭವಿಸೋದು ಸಹಜ. ಅದು ಫಸ್ಟೇ ಈ ವಾಕ್ಯ ಗೊತ್ತಿದ್ರೆ ಅಯ್ಯೋ ದೇವ್ರೆ. ಸಿಸ್ಟರ್, ನೀನು ಅನುಭವಿಸೋ ಕಷ್ಟ ಅಲ್ಲ ಇನ್ನೊಬ್ರು ಅನುಭವಿಸೋದು. ಅವರು ಅನುಭವಿಸೋ ಕಷ್ಟ ಅಲ್ಲ ನೀನು ಅನುಭವಿಸ್ತಾ ಇರೋದು. ಎಲ್ಲ ಮನುಷ್ಯರು, ಸ್ತ್ರೀಯಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನು ಅವನ ಆಯುಸ್ಸು ಅಲ್ಪವಾಗಿದ್ದರೂ ಇರೋ ಆಯುಸ್ಸು ಪೂರ್ತಿಯಾಗಿ ಅವನ ಕಳವಳದಲ್ಲೇ ಜೀವಿಸ್ತಾನೆ. ಬಿರಿಯಾನಿ ತಿಂತಾ ಇರ್ತಾನೆ, ಕಬಾಬ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ. ಕಬಾಬ್ ಇದ್ರೆ ಇದ್ರ ಜೊತೆಗೆ ಒಂದು ಚಿಲ್ಲಿ ಚಿಕನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತಾನೆ. ಸ್ತೋತ್ರ. ಆಮೇಲೆ ಇದು ಎರಡು ಇಲ್ದಿರ ಇರೋನು ಗಂಜಿ ಕುಡಿಯೋನು ಹೇಳ್ತಾನೆ, ಉಪ್ಪಿನಕಾಯಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಉಪ್ಪಿನಕಾಯಿ ಸಿಕ್ಕಿಲ್ಲ ಆದರೆ ಸ್ತೋತ್ರ, ಒಂದು ಮೆಣಸಿನ್ಕಾಯಿ ಆದರೂ ಕಡಿಯೋಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ. ಒಂದು ಈರುಳ್ಳಿ ಇದ್ದಿದ್ರೆ ಚೆನ್ನಾಗಿ. ಈ ಜೀವನ ಪರ್ಯಂತ ಒಬ್ಬರಲ್ಲ ಇನ್ನೊಬ್ರು, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಕಳವಳ ಇರುತ್ತೆ. ಅದು ಒಪ್ಪೋರು ಯಾರಾದ್ರೂ ಇದ್ರೆ ನೀವು ಒಪ್ತಿರೋ ಬಿಡ್ತಿರೋ, ದೇವರ ವಾಕ್ಯ ಚೆನ್ನಾಗಿ ಹೇಳ್ತಾ ಇದೆ ಅದನ್ನ. ಆಮೇಲೆ ನೀನ್ ತಿಳ್ಕೊಬೇಕು ಅದನ್ನ. ಸೊ ಮೈಂಡ್ ಇಸ್ ದ ಬ್ಯಾಟಲ್ ಫೀಲ್ಡ್. ಮನಸ್ಸು ಯುದ್ಧದ ರಣರಂಗ. ಶತ್ರು ಸೈತಾನನು ಅಲ್ಲಿ ಬೇಡದೇ ಇರುವ ಬೀಜ ಬಿತ್ತಬಾರದು. ಇದು ನನಗೆ ತಿಳಿದಿರ್ಬೇಕು. ಎಲ್ರಿಗೂ ಕಷ್ಟ ಇದೆ. ಪಾಸ್ಟರ್ಗೆ ಏನಪ್ಪ ಬಿಡು, ಸೂಟು ಬೂಟು ಹಾಕೊಂಡು ಆರಾಮಾಗಿ ಫ್ಲೈಟಲ್ಲಿ ಹೋಗ್ತಾರೆ. ಒಂದಿನ ಫ್ಲೈಟಲ್ಲಿ ಬಂದ್ರಿ ಗೊತ್ತಾಗುತ್ತೆ. ಸ್ತ್ರೀಯಲ್ಲಿ ಹುಟ್ಟಿರುವಂತ ಪ್ರತಿಯೊಂದು ಮನುಷ್ಯನಿಗೂ ಅವನ ಅತಿ ಅಲ್ಪ ಆಯುಸ್ಸೇ ಇರೋದು, ಆಯುಸ್ಸು ಸ್ವಲ್ಪನೇ ಇರೋದು. ಅದು ಆ ಕಳವಳದಲ್ಲೇ ಕಳೀತಾನೆ. ನೀವು ಹಂಗೆ ಕಳಿಯಂಗಿಲ್ಲ. ಪಕ್ಕದಲ್ಲಿ ಇರೋರ್ಗೆ ಹೇಳ್ರಿ, ಈ ದೇವ್ರು ಕೊಟ್ಟಿರೋ ಆಯುಸ್ಸನ್ನು ಸಂತೋಷವಾಗಿ ಕಳಿಬೇಕು, ಸಂತೋಷವಾಗಿ ಕಲಿಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ಇನ್ನ ಕೀರ್ತನೆ 22:11. ನನ್ನ ಪ್ರಸಂಗಕ್ಕಿನ್ನ ಬಂದಿಲ್ಲ, ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಇದು ಸೆಟ್ ಆಗ್ಬಿಟ್ರೆ ಆಮೇಲೆ ಈಸಿ ನನಗೆ. ಕೀರ್ತನೆಗಳು 22:11. ನನಗೀಗ ಕಷ್ಟವು ಪ್ರಾಪ್ತವಾಗಿದೆ, ಸಹಾಯಕರು ಯಾರೂ ಇಲ್ಲ, ದೂರವಾಗಿರಬೇಡ. ದಾವೀದನು ಹೇಳ್ತಾನೆ, ನನಗೀಗ ಕಷ್ಟವು ಪ್ರಾಪ್ತವಾಗಿದೆ, ಸಹಾಯಕ್ಕೆ ಯಾರೂ ಇಲ್ಲ, ನೀನು ದೂರವಾಗಿರಬೇಡಪ್ಪ. ಎಷ್ಟು ಜನ ಹೇಳ್ತೀರಾ, ಪ್ರತಿಕೂಲಗಳು ಬಂದಾಗ ಸಹಾಯಕ್ಕೆ ಯಾರು ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ನಂಬಿದವರು ನಿನ್ನ ಜೊತೆ ಬರೋದಿಲ್ಲ. ಆದರೆ ದೇವರು ನಿನ್ನ ಜೊತೆಯಲ್ಲಿ ಇರೋದಾದ್ರೆ ನೀನು ಈ ಪ್ರತಿಕೂಲವನ್ನು ಗೆಲ್ಲಬಹುದು, ಈ ಸಂಕಷ್ಟಗಳನ್ನು ಎದುರಿಸಬಹುದು, ಈ ಪರಿಸ್ಥಿತಿಯನ್ನು ನೀನು ಓವರ್ಕಮ್ ಮಾಡಬಹುದು. ಯೋಹನನ ಸುವಾರ್ತೆ 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯಾರಲ್ಲಿದ್ದು? ಯೇಸು ಸ್ವಾಮಿಯಲ್ಲಿದ್ದು ನೀವು ಮನಃಶಾಂತಿ ಇರಬೇಕು. ಸ್ತೋತ್ರ. ಕಳವಳ ಇರಬೇಕಂತ ನಾವು ಹೇಳಿದ್ದಲ್ಲಿ ಏನಿರ್ಬೇಕು? ಅದು ಯೇಸು ಸ್ವಾಮಿ ಇಚ್ಛೆ. ನೀವು ನನ್ನಲ್ಲಿದ್ದು ಮನಃಶಾಂತಿ ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಆಮೇಲೆ ಈ ಪ್ರಸಂಗ ಎಲ್ಲ ಏನು ಕೇಳೋದಂದ್ರೆ, ಇದನ್ನೆಲ್ಲ ಗ್ರಹಿಸಿ ಇದರಲ್ಲಿ ನೀವು ಒಳಗೊಳ್ಳಬೇಕು ಎಂಬುದಾಗಿ. ಆಮೇಲೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಲೋಕದಲ್ಲಿ ಏನಿದೆ? ಇಲ್ಲ ಅಂದವ್ರು ಯಾರಾದ್ರೂ ಇದ್ದೀರಾ? ಲೋಕದಲ್ಲಿ ಏನಿದೆ? ಸಂಕಟ ಉಂಟು. ಆದ್ರೂ ಸ್ವಲ್ಪ ಭಯ ಪಡ್ರಿ, ಸ್ವಲ್ಪ ಕಳವಳ ಪಡ್ರಿ, ಸ್ವಲ್ಪ ಆತಂಕಕ್ಕೆ ಒಳಗಾಗ್ರಿ.
ಅವಾಗ ಒಂದು ಸ್ವಲ್ಪ ಅದೆಲ್ಲ ಪಾರ್ಟ್ ಆಫ್ ದ ಲೈಫ್ ಅಂತ ಹೇಳ್ರಿ. ಹಿಂಗೆ ಅಯ್ಯೋ ಅವಾಗವಾಗ ಭಯ ಬಂದ್ಬಿಡುತ್ತೆ. ಆದರೆ ವಾಕ್ಯ ಕೇಳಿದೆ ಪಾಸ್ಟ್ರೆ ನೀವು ಪ್ರಸಂಗ ಮಾಡಿದಾಗ ಮಾತ್ರ ಧೈರ್ಯ ಬರುತ್ತೆ, ಮನೆಗೆ ಹೋದಾಗ ಮತ್ತೆ ಆತಂಕ ಸ್ಟಾರ್ಟ್ ಆಗುತ್ತೆ. ಆ ದೆವ್ವ ಬಿಟ್ಟರು ನೀನು ಬಿಡಲ್ವಲ್ಲ. ಎಷ್ಟು ಹೇಳಿದ್ರು ಪಾಸ್ಟ್ರೆ ನೀವು ಹೇಳಿದೆಲ್ಲ ಕರೆಕ್ಟ್ ಪಾಸ್ಟ್ರೆ, ನನ್ನ ಜೀವನದಲ್ಲಿ ಹಂಗೆ ನಡೀತಾ ಇದೆ, ಆದರೆ ಈ ಆತಂಕ ಹೋಗ್ತಾನೆ ಇಲ್ಲ ಪಾಸ್ಟ್ರೆ. ಕಡೆಗೊಂಡ ಇಲ್ಲ ಅದು ಮಾತ್ರ ಹೋಗ್ತಾ ಇಲ್ಲ. ನೀವು ಪ್ರಾರ್ಥನೆ ಮಾಡಿದಾಗ ಒಂದು ಸ್ವಲ್ಪ ಬಿಡುಗಡೆ ಆಯ್ತು ಪಾಸ್ಟ್ರೆ, ಮನೆಗೆ ಹೋಗಿದ್ದ ತಿರ್ಗಾ ಹಂಗೆ ಸ್ಟಾರ್ಟ್ ಆಯಿತು. ಯಾರು ಸ್ಟಾರ್ಟ್ ಮಾಡಿದ್ರು? ಸ್ತೋತ್ರ ಹೇಳಿ. ಎಲ್ಲಿಂದ ಬಂತಿದ್ದು? ನಿನ್ನ ಮನಸ್ಸಲ್ಲಿ ಇದ್ದೀರಾ ನೀವು? ನಿಮ್ಗೇನಾದ್ರೂ ಬೇಜಾರಿದೆಯಾ? ಗಟ್ಟಿಯಾಗಿ ಒಂದು ಅಲ್ಲೆಲ್ಲಿಯೋ ಹೇಳ್ರಿ. ಆಮೇಲೆ ಯೇಸು ಕ್ರಿಸ್ತನಲ್ಲಿದ್ದರೆ ನಿಮಗೆ ಮನಃಶಾಂತಿ ಇದೆ. ಯೇಸು ಸ್ವಾಮಿ ಹೇಳಿದನು, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಆಮೇಲೆ ನಾನು ನಿಮಗೆ ಶಾಂತಿಯನ್ನು ಬಿಟ್ಟೋಗ್ತೇನೆ. ಅದು ಲೋಕ ಕೊಡುವ ಪ್ರಕಾರ ಅಲ್ಲ. ಆಮೇಲೆ ಲೋಕ ನಿನಗೆ ಆತಂಕ ಕೊಡುತ್ತೆ, ಕಳವಳ ಕೊಡುತ್ತೆ, ನಿನಗೆ ಭಯ ಹುಟ್ಟಿಸುತ್ತೆ. ಸ್ತೋತ್ರ ಬರಲಿಲ್ಲ. ಒಳ್ಳೆ ಸಮಾಧಾನಕ್ಕೋಸ್ಕರ ಒಂದು ಪಿಕ್ಚರ್ ನೋಡೋಣ ಅಂತ ಮೂವಿ ಥಿಯೇಟ್ರಿಗೆ ಹೋದ್ರು. ಅಲ್ಲಿ ಹೋದ್ರೆ ದೆವ್ವದ ಪಿಕ್ಚರ್ ನೋಡ್ಕೊಂಡು ಬಂದ ಮೇಲೆ ರಾತ್ರಿ ಮಲಗುವಾಗ ಅದೇ ದೆವ್ವ ಇವ್ರನ್ನ ಕಾಡ್ತಾ ಇದೆ. ಕೈಯಲ್ಲಿರೋ ದುಡ್ಡು ಕೊಟ್ಟು ಕಚ್ಚೋ ನಾಯಿ ಕೊಂಡ್ಕೊಂಡಂಗಾಯ್ತು. ಸ್ತೋತ್ರ ಬರಲಿಲ್ಲ. ಲೋಕ ನಿಮಗೆ ಕೊಟ್ಟರೆ ಅಮ್ಮಮ್ಮ ಅಂದರೆ ಇದೇ ಕೊಡೋದು. ಆಮೇಲೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ನೀವು ಹೊಂದಿಕೊಳ್ಳಬೇಕೆಂದು ನಾನು ನಿಮಗಿದನ್ನು ತಿಳಿಸ್ತಾ ಇದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಆದರೂ ನೀವು ಧೈರ್ಯವಾಗಿರ್ರಿ. ಗಟ್ಟಿಯಾಗಿ ಧೈರ್ಯವಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಬಂದ್ರು ನನ್ನ ದೇವರ ನಿಯಂತ್ರಣದಲ್ಲಿದ್ದಾನೆ. ನನ್ನ ಮಕ್ಕಳ ಭವಿಷ್ಯ ದೇವರ ಕೈಯಲ್ಲಿದೆ. ನನ್ನ ಗಂಡನ ವಿಷಯ ದೇವರ ಕೈಯಲ್ಲಿದೆ. ನನ್ನ ಭವಿಷ್ಯದ ವಿಷಯ ದೇವರ ಕೈಯಲ್ಲಿದೆ. ನನ್ನ ಕೆಲಸದ ವಿಷಯ, ನನ್ನ ಬಿಸ್ನೆಸ್ ಏನೇ ಆಗಿರಲಿ, ನನ್ನ ದೇವರು ಅದನ್ನು ನಿಯಂತ್ರಿಸುತ್ತಾನೆ ಎಂದು ನಂಬುವವರು ಯಾರಾದ್ರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗಿ ಹೇಳ್ರಿ, ನಾನು ಆತಂಕ ಪಡೋದಿಲ್ಲ, ನಾನು ಕಳವಳ ಪಡೋದಿಲ್ಲ. ನನ್ನ ದೇವರು ಕೊಟ್ಟಿರುವ ಶಾಂತಿಯಲ್ಲಿ ನಾನು ನೆಲೆಗೊಳ್ಳುತ್ತೇನೆ. ನೋಡ್ರಿ, ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಒಂದ್ರ ಜೊತೆ ಮತ್ತೊಂದು ಎನ್ನೋ ರೀತಿಯಲ್ಲಿ, ಸರಪಣಿಯ ರೀತಿಯಲ್ಲಿ ಬರುತ್ತೆ, ಸರಮಾಲೆಯ ರೀತಿಯಲ್ಲಿ ಬರುತ್ತೆ, ಒಂದ್ರ ಹಿಂದೆ ಮತ್ತೊಂದು ಏನೋ ರೀತಿಯಲ್ಲಿ. ಆಮೇಲೆ ನೀನು ಪ್ರತಿಯೊಂದನ್ನು ಇದುವರೆಗೂ ದೇವರು ನನ್ನನ್ನು ನಡೆಸಿದ್ದಾನೆ, ಇದುವರೆಗೂ ಗೆದ್ದಿದ್ದೇನೆ, ಮುಂದಕ್ಕೂ ಗೆಲ್ತೀನಿ, ಮುಂದಕ್ಕೂ ಸಾಧಿಸ್ತೀನಿ, ಮುಂದಕ್ಕೂ ನಾನು ಬೆಳಿತೇನೆ, ನಾನು ಅಭಿವೃದ್ಧಿ ಆಗ್ತೇನೆ. ಈ ಮೈಂಡ್ಸೆಟ್ ನೀನು ಯಾವಾಗ ಬೆಳೆಸ್ಕೋತೀಯೋ ನಿನ್ನ ಒಳಗಡೆ ಆತಂಕಕ್ಕೆ ಸ್ಥಳನೇ ಇರಲ್ಲ. ಅಯ್ಯೋ ದೇವ್ರ ವಾಕ್ಯ ಏನೋ ಹಂಗಾಗುತ್ತೆ, ನಮ್ಮ ಜೀವನ ನಾವು ಥರ ಕಟ್ಕೊಬೇಕು. ಇಲ್ಲ ನಾನು ಬಂದು ಕಟ್ಲಾ? ನಿನ್ನ ಜೀವನ ನೀನೇ ಕಟ್ಟಬೇಕು. ಸರಿಯಾದ ಪಥದಲ್ಲಿ ಕಟ್ಟಬೇಕು, ಸರಿಯಾದ ಆಲೋಚನೆಯಲ್ಲಿ ಕಟ್ಟಬೇಕು. ಆಮೇಲೆ ಹಲ್ಲೆಲೂಯಾ. ಕಳ್ಳನು ಬರುವುದು ಕದ್ದುಕೊಳ್ಳ, ಯೋಹನನ ಸುವಾರ್ತೆ 10:10. ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೆ. ಅದು ಬಿಟ್ಟು ಅವನಿಗೆ ಬೇರೆ ಏನು ಮಾಡಕ್ ಬರಲ್ಲ. 1 ಯೋಹನನ್ 5:19. ಈ ಲೋಕ ಎಲ್ಲ ದುಷ್ಟನ ಅಧೀನದಲ್ಲಿದೆ. ಓದಿ 5:19. ನಾವು ದೇವರಿಂದ ಹುಟ್ಟಿದವರೆಂದು. 1 ಯೋಹಾನ 5:19. ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ. ಗೊತ್ತಿರೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಲೋಕ ಎಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ. ಆಮೇಲೆ
ಆ ಲೋಕದಲ್ಲಿ ನಿನಗೆ ಏನಿದೆ? ಸಂಕಟ ಇದೆ. ಆದ್ರೆ ಯೇಸು ಸ್ವಾಮಿ ಏನು ಹೇಳಿದ್ರು? ಆ ಲೋಕವನ್ನು ಜಯಿಸಿದವನು ನಾನು ನಿನ್ ಜೊತೆ ಇದ್ದೇನೆ, ನೀನೇನಾಗಿರು? ಧೈರ್ಯವಾಗಿರು. ಕಮ್ ಆನ್ somebody shout, ಧೈರ್ಯವಾಗಿರು, ಧೈರ್ಯವಾಗಿರು. How can I get out of this mess? ಯಾವ ರೀತಿಯಲ್ಲಿ ನಾನು ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ? ಫಸ್ಟ್ ಆಫ್ ಆಲ್ ನೀನು ಅರ್ಥ ಮಾಡ್ಕೊಳ್ಬೇಕು, ನಿನ್ನನ್ನು ಕಾಯುವ ದೇವರು, ಕಾಪಾಡುವ ದೇವರು ಅವನ ಜೀವವುಳ್ಳ ದೇವರು ಎಂದು. ಅವನ ಜೀವವುಳ್ಳ ದೇವರು. ಅವನು ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿರುವ ದೇವರು. ಅವನ ಬದಲಾವಣೆ ಆಗಿಲ್ಲ, ಅವನ ಬದಲಾವಣೆ ಆಗಿಲ್ಲ. ಅವನು ನೆನ್ನೆ ಅದ್ಭುತ ಮಾಡಿದ್ರೆ ಇವತ್ತು ಅದ್ಭುತ ಮಾಡ್ತಾನೆ. ಅವನು ನೆನ್ನೆ ನಿನ್ನನ್ನು ಬಿಡಿಸಿದ್ರೆ ಇವತ್ತು ಬಿಡಿಸ್ತಾನೆ, ನಾಳೆಯೂ ಬಿಡಿಸ್ತಾನೆ, ನಿರಂತರವಾಗಿ ಬಿಡಿಸ್ತಾನೆ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 34:19 ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವುಗಳೆಲ್ಲವುಗಳಿಂದ ಯೆಹೋವ ದೇವರು ಅವನನ್ನು ಬಿಡಿಸುವವನಾಗಿದ್ದಾನೆ. ಬಿಡಿಸ್ತಾನೆ, ನಿನ್ನನ್ನು ಬಿಡಿಸ್ತಾನೆ, ನಿನ್ನ ಕುಟುಂಬವನ್ನು ಬಿಡಿಸ್ತಾನೆ, ನಿನ್ನ ಮಕ್ಕಳನ್ನು ಬಿಡಿಸ್ತಾನೆ. ನಿನ್ನ ಜೀವನದಲ್ಲಿ ಶತ್ರು ತರುವ ಎಲ್ಲ ಹೋರಾಟಗಳಿಂದ ಅವನು ಬಿಡಿಸ್ತಾನೆ. ರೋಗದಿಂದ ನಿನ್ನನ್ನು ಬಿಡಿಸ್ತಾನೆ, ಅಲ್ಲಲ್ಲಿ ಆ ಸಂಕಷ್ಟದಿಂದ ನಿನ್ನನ್ನು ಬಿಡುಗಡೆ ಮಾಡ್ತಾನೆ. ನಿನಗೆ ಸೂಪರ್ ನ್ಯಾಚುರಲ್ ಫೇವರ್ ಅವನು ಸುರಿಸ್ತಾನೆ. ಅಮಾನುಷಿಕವಾದ ಅಲೌಕಿಕವಾದ ದಯೆ ನಿನ್ನ ಮೇಲೆ ಅವನು ತೋರಿಸ್ತಾನೆ. ಅಸಾಧ್ಯವಾದ ಕಾರ್ಯಗಳನ್ನ ನಿನಗಾಗಿ ಅವನು ಸಾಧಿಸಿ ತೋರಿಸ್ತಾನೆ, ಮಾಡ್ತಾನೆ. ಅವನು ನಿನ್ನನ್ನು ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸ್ತಾನೆ. ಹಲ್ಲೆಲೂಯಾ. ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ನೀವೆಲ್ಲರೂ ತಿಳ್ಕೊಬೇಕು, ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಅವರವ್ರು ಗೆದ್ದು ಬಂದೇ ಜೀವನ ಸಾಗಿಸೋದು. ಆಮೇಲೆ ಸೋತೋಗೋರು ಏಡಿಗಳು. ಅವರೇನು ಮಾಡ್ತಾರೆ? ಕಷ್ಟ ಬಂದಿದೆ ಓಡೋಗಿ ಹಗ್ಗ ಹುಡುಕ್ತಾರೆ, ಬಾವಿ ಹುಡುಕ್ತಾರೆ, ರೈಲ್ವೆ ಹಾಳಿ ಹುಡುಕ್ತಾರೆ, ಸೋತ್ರ. ವಿಷ ನೋಡ್ತಾರೆ, ಸೋತ್ರ. ಆಮೇಲೆ ಅದೇ ಕೆಲವರು ಇಟ್ಕೊಂಡು ಆಟ ಆಡಿಸ್ತಾರೆ. ಇನ್ನು ನಾನು ಹೇಳಿದ್ದು ಕೇಳಲಿಲ್ಲ ಆದರೆ ಸತ್ತೋಗ್ಬಿಡ್ತೀನಿ, ಸೋತ. ಅಯ್ಯೋ ಪಾಸ್ಟ್ರೇ, ನನ್ನ ಮಗಳು ಆ ಹುಡುಗನ್ನ ಕೊಟ್ಟು ಮದುವೆ ಮಾಡಿಸಿಲ್ಲ, ಸತ್ತೋಗ್ಬಿಡ್ತೀನಿ ಅಂತಾಳೆ. ಫಸ್ಟ್ ಹೇಳಿದೆ, ಫಸ್ಟು ಸಹಾಯ ಕೇಳಮ್ಮ. ಸಾಯೋರು ಯಾರು ಹೇಳಲ್ಲ, ನಿನ್ನನ್ನು ಎದುರಿಸ್ತಾ ಇದ್ದಾಳೆ. ನೀನು ಆತಂಕಕ್ಕೆ ಒಳಗಾಗಬೇಡ. ಅವಳಿಗೆ ಹೇಳು, ಸತ್ತರೆ 1-2 ದಿನ ಅಳ್ತೀನಿ, ಆಮೇಲೆ ನನ್ನ ಜೀವನ ಸಾಗಿಸ್ತೀನಿ ಅಂತ. ಸೋತ್ರ. ಡೈಲಿ ಸಾಯೋರ್ಗೆ ಯಾರಾದ್ರೂ ಅಳ್ತಾರ? ಯಾವತ್ತೋ ಒಂದಿನ ಸಾಯೋರ್ಗೆ ಅಳ್ತೀವಪ್ಪ. ಕೆಲವರು ಟೊಳ್ಳು ಬೆದರಿಕೆ. ಅಪೊಸ್ತಲನಾದಂಥ ಪೌಲನು ಈ 4ನೇ ಅಧ್ಯಾಯದಲ್ಲಿ ತಾನು ನಮ್ಮ ಮೈಂಡ್, ನಮ್ಮ ಮನಸ್ಸು ಎಷ್ಟು ಸುರಕ್ಷಿತವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. We can have a mind that is secure. ಬಹಳ ಸುರಕ್ಷಿತವಾಗಿದೆ. ಅಲ್ಲಿ ಒಂದು ಸೈತಾನನು ಬೇಡದಿರೋ ಬೀಜ ಬಿತ್ತಕ್ಕಾಗಲ್ಲ. ಕಮ್ ಆನ್ somebody. ಆಗಲ್ಲ. ನನ್ನ ಮನಸ್ಸನ್ನು ಯೇಸುವಿನ ರಕ್ತದಿಂದ ಮುಂದೆ ನಕಾರಾತ್ಮಕವಾದ ಚಿಂತೆಗಳನ್ನ ತಂದಾಕುವಾಗ ಅವಾಗಲೇ ಹೇಳಬೇಕು, ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗು ಸೈತಾನೆ. ಇದೆಲ್ಲ, ಇದಕ್ಕಿಂತ ತಾತನಂತದ್ದು ಬಂದರೂ ನಾನು ಗೆದ್ದಿರ್ತೀನಿ.
ನಿಮ್ಮನ್ನು ನೀವು ಯಾವ ರೀತಿ ರೂಪಿಸ್ಕೋತೀರ? ಇಟ್ ಈಸ್ ಡಿಪೆಂಡ್ ಅಪಾನ್ ಯುವರ್ ಥಾಟ್ಸ್, ನಿಮ್ಮ ಚಿಂತೆಗಳು. ಲೋಕದಲ್ಲಿ ಕಷ್ಟ ಇದೆ, ಪ್ರತಿಕೂಲ ಇದೆ. ಸ್ತೋತ್ರ. ಈ ಕೆಲವರು ಸುಮ್ಮನೆ ಅವರೇ ಗುಂಡಿ ತೋಡ್ಬಿಟ್ಟು ಅವರೇ ಅದರಲ್ಲಿ ಇಳಿದ್ಬಿಟ್ಟು ಅಯ್ಯೋ ಕಾಪಾಡಿ ಕಾಪಾಡಿ. ಯಾರು ಹೇಳಿದ್ರು ಗುಂಡಿ ತೋಡಕ್ಕೆ? ಹೇಳಿದ್ರ? ಅನಾವಶ್ಯಕವಾಗಿ ಕೆಲವರು ದುಂದು ವೆಚ್ಚ ಮಾಡ್ತಾರೆ, ಅನಾವಶ್ಯಕವಾಗಿ ಸಾಲ ಮಾಡ್ತಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದಂಗೆ ಯಾರಾದ್ರೂ ಸಾಲ ಕೊಡ್ತಾರೆ ಅಂದ್ರೆ ಸಾಕು, ಲಬಕ್ ಅಂತ ಹಿಡ್ಕೊಂಡ್ಬಿಡ್ತಾರೆ. ಅದು 30% ಆಗಲಿ 40% ಆಗಲಿ ಪರವಾಗಿಲ್ಲ ಕೊಡಿ ಅಂತಾರೆ. ಸ್ತೋತ್ರ. ದಯವಿಟ್ಟು ಚಾಪೆ ಇದ್ದಷ್ಟು ಕಾಲ್ ಚಾಚಿ, ಅಂಬ್ಳಿನೋ ಗಂಜಿನೋ ನೆಮ್ಮದಿಯ ಬಾಳ್ವೆ ಮಾಡೋದಕ್ಕೆ ಕಲೀರಿ. ಪಕ್ಕದ ಮನೆಯವರು ಬಿರಿಯಾನಿ ಮಾಡ್ತಿದ್ದಾರಂತ ನಮ್ಮ ಮನೇಲಿ ನಾಯಿ ಸಾಕಕ್ಕಾಗುತ್ತಾ? ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವುಗಳು ನಮ್ಮ ಜೀವಿತವನ್ನು ರೂಪಿಸ್ಕೊಳ್ಬೇಕು. ಅದಕ್ಕೆ ದೇವರು ಹೇಳಿದ್ರು, ನೆಮ್ಮದಿಯ ನಿಲಯಗಳಲ್ಲಿ ನಿನ್ನನ್ನು ನಾನು ವಾಸ ಮಾಡಿಸ್ತೀನಿ ಅಂತ. ನೆಮ್ಮದಿಯ ನಿಲಯ, ನಿನಗೆ ಆರಾಮಾಗಿರ್ಬೇಕು ಎಲ್ಲೋ ಆದ್ರೂ ಸರಿ. ಕೆಲವರಿಗೆ ಅವ್ರ ಮನೆ ಬಿಟ್ಟರೆ ಎಲ್ಲೂ ನಿದ್ದೆನೇ ಬರಲ್ಲ. ನನಗೆ ಲೈಟ್ ಇದ್ದರೆ ನಿದ್ದೆ ಬರಲ್ಲ, ನನಗೆ ಆ ಶಬ್ದ ಆದರೆ ನಿದ್ದೆ ಬರಲ್ಲ. ನೀವು ಯಾವ ಫ್ಯಾಕ್ಟ್ರಿಯಲ್ಲಾದರೂ ಹಾಕ್ರಿ, ನಿದ್ದೆ ಮಾಡಿ ತೋರಿಸ್ತೀನಿ. ಯಾಕಂದರೆ ನಿದ್ದೆ ಮಾಡೋ ಟೈಮ್ ಬಂದರೆ ನಿದ್ದೆ ಮಾಡ್ತೀನಿ. ಇದೆಲ್ಲ ಮೈಂಡ್ ಸೆಟ್. ಸ್ತೋತ್ರ. ಮೈಂಡ್ ಸೆಟ್. ಏನು ತಿನ್ನಬೇಕು, ಏನು ಕುಡಿಬೇಕು ಅನ್ನೋದ್ರಲ್ಲೇ ಯೋಚನೆ ಮಾಡ್ತಾರೆ. ಈಗ ತಿಂತಾ ಇರುವಾಗಲೇ ನಾಳೆ ಏನು ಮಾಡೋದು, ಅಯ್ಯೋ ಇವತ್ತಿದು ಸ್ವಲ್ಪ ಎತ್ತಿಟ್ಬಿಡೋಣ, ನಾಳೆ ಇಲ್ದಿರ ಹೋದರೆ ಅಷ್ಟರಲ್ಲೇ ಹೊಟ್ಟೆ ತುಂಬಿಡುತ್ತೆ, ಗ್ಯಾಸ್ ತುಂಬಿಡುತ್ತೆ. ಹೊಟ್ಟೆ ತುಂಬಿಡ್ತು, ಬೇಡ ನಾಳೆಗೆ ಬರೋಷ್ಟರಲ್ಲಿ ಅದು ಕೆಟ್ಟೋಗಿರುತ್ತೆ. ತಿಂದೂ ಇಲ್ಲ, ಉಪಯೋಗಿಸೂ ಇಲ್ಲ. ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಮ ತಲೆ ಒಳಗಡೆ ನೆಲೆ ನಿಲ್ಲಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪ್ರೀತಿಯ ದೇವ ಜನರೇ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಹಲ್ಲೆಲೂಯಾ. ನೀವು ಯಾವುದರ ಕುರಿತು ಚಿಂತೆ ಮಾಡಬೇಡ್ರಿ. ಎಲ್ಲ ವಿಷಯಗಳಲ್ಲೂ ದೇವರ ಬಳಿಯಲ್ಲಿ ಕೃತಜ್ಞತೆಯೊಂದಿಗೆ, ಸ್ತೋತ್ರದೊಂದಿಗೆ, ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸ್ರಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಈ ಹೃದಯ ಮತ್ತು ಯೋಚನೆ, ಮೈಂಡ್ ಆ್ಯಂಡ್ ಹಾರ್ಟ್, ಇದು ಎರಡಕ್ಕೂ ಸಂಬಂಧ ಇದೆ. ನಿನ್ನ ಮೈಂಡ್ ವೀಕ್ ಆದರೆ ನಿನ್ನ ಹಾರ್ಟ್ ವೀಕ್ ಆಗುತ್ತೆ. ನಿನ್ನ ಹಾರ್ಟಲ್ಲಿ ಬೇಡದೇ ಇರೋದು ಚಿಂತೆ ಮಾಡಿದ್ರೆ ನಿನ್ನ ಮೈಂಡ್ ಕರಪ್ಟ್ ಆಗುತ್ತೆ. ಹಲ್ಲೆಲೂಯಾ.